ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಕುಕ್ಕಿಂಗ್ ಜೊತೆಗೆ. ಯಾವಾಗಲೂ ಏನಾದರೂ ಕುಕ್ಕಿಂಗ್ದೇ ತೋರಿಸ್ತಾ ಇರ್ತೀನಿ. ಅದಕ್ಕೆ ಇವತ್ತು ನನ್ನ ವ್ಲಾಗ್ನ ಬಂದುಬಿಟ್ಟು ನಮ್ಮ ಲಕ್ಕಿ ಜೊತೆಗೆ ಪ್ಲಸ್ ನನ್ನ ಕುಕ್ಕಿಂಗು. ಲಕ್ಕಿಗೆ ಸೆಕೆಂಡ್ ವ್ಯಾಕ್ಸಿನೇಷನ್ ಬೇರೆ ಇದೆ, ಅದ್ರದ್ದು ಒಂದು ಸ್ಮಾಲ್ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ನಾನು ಬಂದಿದ್ದ ತಕ್ಷಣ ನಾನು ಒಗ್ಗರಣೆ ಹಾಕ್ಕೊತಿದ್ದೀನಿ. ನಿನ್ನೆ ನೈಟು ಸ್ವಲ್ಪ ದೋಸೆ ಹಿಟ್ಟಿತ್ತು, ಆ ದೋಸೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕಲಿಸ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಪಡ್ಡು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡೋದು ಅನ್ನೋದೇ ದೊಡ್ಡ ಯೋಚನೆ. ಯಾಕಂದರೆ ನಮ್ಮ ಮನೆಯಲ್ಲಿ ಸಾಂಬಾರು ಐಟಮ್ಸ್ ಅಂದರೆ ತಿನ್ನೋದೇ ಇಲ್ಲ ಅಂತಾರೆ. ಏನಾದರೂ ಡಿಫ್ರೆಂಟ್ ಟೈಪಾಗಿ ಪಡ್ಡು, ಚಪಾತಿ, ಇಲ್ಲಾಂದರೆ ಬಾತ್ ರೈಸು ಈ ಥರ ಇರಬೇಕು. ಏನು ಮಾಡೋದು ಅಂತ ಗೊತ್ತಾಗದೆ ಸಡನ್ ಅಂತ ಏನು ತೋಚುತ್ತೋ ಅದನ್ನು ನಾನು ಇರೋದ್ರಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಮಗನಿಗೆ ಪಡ್ಡು ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಮಾಡ್ತಿದ್ದೀನಿ. ಬಟ್ ತುಂಬಾ ಇಷ್ಟ ಅಂದರೆ ಮೊಟ್ಟೆ ಪಡ್ಡು. ಆಯಿತು, ಇವತ್ತು ಅವನು ಲಂಚ್ ಬಾಕ್ಸ್ಗೆ ಸ್ಕೂಲ್ಗೋಸ್ಕರ ನಾನು ಈ ಪಡ್ಡನ್ನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬ್ರೇಕ್ಫಾಸ್ಟ್ ಇದೆ. ನಮ್ಮ ಹಸ್ಬೆಂಡ್ಗೋಸ್ಕರ ನಾನು ಇಲ್ಲಿ ಬೇರೆ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೋಸ್ಕರ ನಾನು ಟೊಮೆಟೊ ಚಿತ್ರಾನ್ನ ಮಾಡಿಬಿಟ್ಟು ನುಗ್ಗೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಜೊತೆಗೆ ಬ್ರೇಕ್ಫಾಸ್ಟ್ಗೆ ಸೇಮು ಅವ್ರಿಗೂ ಪಡ್ಡುನೇ ಮಾಡಿ ಕಟ್ತಾಯಿದ್ದೀನಿ. ಲಕ್ಕಿ ರೈಡಾ, ಪಪ್ಪ ಆಫೀಸ್ಗೆ ಬೈಲಿ ತಗೊಂಡಾರೋ. ನೀನು ಕರಿಯೋವರೆಗೂ ಅವ್ನು ಬರಲ್ಲಮ್ಮ, ಒಂದ್ಸಲಿ ಕರಿ. ಅದೇ ಕಾರಲ್ಲಿ ಹೋಗ್ತೀವಿ ಅಂದರೆ ಫಸ್ಟ್ ಓಡ್ ಬರ್ತಾನೆ. ಯಾಕೋ ಇವತ್ತು ಏನು ತುಂಬ ನಖರ ಮಾಡ್ತಿದ್ದಾನೆ. ನೀಟಾಗಿ ಇಟ್ಕೊಳ್ಬೇಕು. ನಿಮ್ಮದು ನೋಡಿ, ನೀನಿದ್ರೆ ಮಾತ್ರ ಮಾಡಿಸ್ಕೊಳ್ತಾನೆ. ನಾವೇನಾದರೂ ಮಾಡೋಕ್ಕೆ ಹೋದರೆ ಹಚ್ತಾನೆ. ನೋಡು ಮುಖನ ಹೆಂಗೆ ಮಾಡ್ತಾನೆ. ಲಕ್ಕಿ ಖಾಲಿ, ಲಕ್ಕಿ ಖಾಲಿ, ಲಕ್ಕಿ ಖಾಲಿ. ಅಯ್ಯೋ ಮುಖ ನೋಡಮ್ಮ, ಖಾಲಿರಾ ಖಾಲಿರಾ. సరియాಗಿ తోర్సు. కాలీరా, క్లీన్ చేస్తాను కాలు. ఎడా క్లీన్ చేస్తాను కాలు. ఈడ ఏమే గోగల్. ನಿನ್ನ ಹತ್ರ ಎಲ್ಲ ಮಾಡಿಸ್ಕೊಳ್ತಾನೆ. ಫಿಶ್ ಪಂಪನ್. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್ ಲಕ್ಕಿ, ಗುಡ್ ಬಾಯ್. ವస్తానా? పప్పాకు బయట చేస్తున్నా రా, చూస్తాంతా ఇడించి చూడు. ನೋಡಿ, ಡೈಲಿ ಆಫೀಸ್ಗೆ ಹೋಗೋ ಟೈಮಲ್ಲಿ ಅವನು ಈ ಥರ ನಿಂತ್ಕೊಂಡು ಅವರ ಪಪ್ಪ ಹೋಗೋವರೆಗೂ ನಿಂತ್ಕೊಂಡು ನೋಡಿಬಿಟ್ಟು ಆಮೇಲೆ ಒಳಗಡೆ ಬರ್ತಾನೆ. ಒಳಗಡೆ ಬಂದಾದಮೇಲೆ ನೋಡಬೇಕು ಅವನು ನಖರಾನ. ಏ ಪಪ್ಪ ಕಾದ್ರಾ, ಪಪ್ಪ ಕಾದು. ಇದು ಇಲ್ಲೊಂದು ನಾಯಿನ ನೋಡಿಬಿಟ್ಟ. ಅಲ್ಲಿರೋ ನಾಯಿಗಳನ್ನೆಲ್ಲ ನೋಡ್ದ. ನೋಡಿ, ಇಲ್ಲಿ ಸೂರು ಪುಲಿ ಥರ ಬೊಗಳ್ತಿದ್ದಾನೆ.
పప్ప వచ్చినారు చూడు, పప్ప వచ్చినారు చూడు, పప్ప వచ్చినారు. చూడు, ಬಾಯ್ చెయ్యి. ನೋಡಿ ಅವರು ಕಾರಲ್ಲಿ ಹೋಗ್ತಿದ್ದಾರೆ ಅಂತ ಆಫೀಸ್ಗೆ ಅವ್ರನ್ನ ನೋಡೋದು ಅವನ ಬಗ್ಗೆ. ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟ ನೋಡಿ. ಸ್ಟಾರ್ಟ್ ಮಾಡ್ಕೊಂಡ ಅವ್ನ ನಕರಾನ ಇವಾಗ. ಯಾಲ್ರಾ ಎಲ್ಲ ఏమి ఏమి ఎలా ఎలా ಕಾಮ್. ಅವನು ನೀನು ಕಾರಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ಅಷ್ಟು ಎಗ್ಗುತ್ತಿದ್ದಾನೆ ನೋಡು. ఎంత కార్ అంటే ఇంత విడిగా అంత తెలిసిందంటే ఇంకేం ఉంది ఆడ ఏం లే. ಇವತ್ತು ಸೆಕೆಂಡ್ ವ್ಯಾಕ್ಸಿನೇಷನ್ನು. ಲಕ್ಕಿ ನಿನ್ನ ಕರ್ಕೊಂಡು ಹೋಗ್ತಿರೋದು ವ್ಯಾಕ್ಸಿನೇಷನ್ಗೋಸ್ಕರ ಕಣೋ. ಲಕ್ಕಿ లక్కీ లక్కీ డాక్టర్ దగ్గర పోతా ఉండేది సూజీ ವ್ಯಾಕ್ಸಿನೇಷನ್ಗೆ. ಹೆಂಗೆ ಕುಡಿತಿದ್ದಾನೆ, ಅಲ್ಲೋದ್ಮೇಲೆ ನೋಡಬೇಕು. ಹೋಗೋಣಂತೆ ಇರೋ. ಏನು ಅರ್ಜೆಂಟು ಪಾಪ, ಎಷ್ಟು ಅರ್ಜೆಂಟ್ ನೋಡು, ಎಷ್ಟು ಅರ್ಜೆಂಟು ನೋಡು. ಬರೋ ಪಾಪ, ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ತುಂಬ ಅರ್ಜೆಂಟು ಅನಿಸುತ್ತೆ ಅವನಿಗೆ. ಹಿಂದೆಗಡೆ ಕೂರ್ಸಪ್ಪ. ನೋಡಿ, ನಮ್ಮ ಹಸ್ಬೆಂಡು ನನ್ನ ಮಗನ ಕರ್ಕೊಂಡ್ಬರೋಕ್ಕೆ ಅಂತ ಹೋಗಿದ್ದಾರೆ. ಇನ್ನು ನನ್ನ ಮಗ ಒಳಗಡೆನೇ ಬರಲ್ಲ ಅಂತಿದ್ದಾನೆ. ದಾರಾ ದಾ ಲಕ್ಕಿ ದಾ ಬಾರು. ನೋಡಿ, ಬಿಡಿಸ್ಕೊಂಡು ಓಡೋಗಕ್ಕೆ ಹೋಗ್ತಾನೆ. ನನ್ನ ಮಗನ್ನ ಕ್ಯಾಂಪಿಂದ ಕರ್ಕೊಂಡು ಬರೋದಕ್ಕೆ ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಲಕ್ಕಿ ಅಂತೂ ಒಳಗಡೆ ಬರೋದೇ ಇಲ್ಲ ಅಂತ ಗಲಾಟೆ ಮಾಡ್ತಿದ್ದಾನೆ. ಅವ್ರು ಬಂದಾದ್ಮೇಲೆ ಒಳಗಡೆ ಕರ್ಕೊಂಡು ಹೋಗಬೇಕು. ಅವನಿಗೆ ಇಲ್ಲಿ ಬಂದಿದ್ದ ತಕ್ಷಣವೇ ಗೊತ್ತಾಗ್ಬಿಟ್ಟಿದೆ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಬಂದಿರೋದು ಅಂತ. ನೋಡೋಣ ಒಳಗಡೆ ಹೋದ್ಮೇಲೆ ಯಾವ ಥರ ಗಲಾಟೆ ಮಾಡ್ತಾನೆ ಅಂತ. ನೋಡಿ, ಎಷ್ಟು ಹೇಳಿದ್ರೇನು ಬರಲ್ಲ ಅಂತಾನೆ ಗಲಾಟೆ ಮಾಡ್ತಿದ್ದಾನೆ. లక్కీ లోపల పోతాందా? ఆడ ట్యాబ్లో వచ్చిండది, ట్యాబ్లో వచ్చిండదిరా. లోపల పోయేసి ట్యాబ్లోని చూస్తాం రా. ರಾಯ್ಡಾ ನೋಡಿ, ನಮ್ಮ ಕಾರ್ ಬಂತು. ಕಾರ್ನ ನೋಡಿದ ತಕ್ಷಣ ಹೇಗೆ ಓಡ್ತಿದ್ದಾನೆ ಅಂತ. ಮಾತಾಡಲ್ಲ ನೋಡು, ಅವ್ರ ಅಣ್ಣನ ಹತ್ರ ನೋಡಿ, ಅವ್ರ ಅಣ್ಣ ಬಂದಿದ ತಕ್ಷಣ ಅವ್ರ ಅಣ್ಣನ ಹಿಂದೆ ಓಡ್ತಿದ್ದಾನೆ. ಉಡಿಯೋದು ವಿಕ್ಕಿ, ಲೀಶ್ ಏಮನ ಓಪನ್ ಅయింది ಅಂತೆ. ಲೋಪಲ್ ತೊಡ್ಕೊಂಡು ನಡಿ. ನೋಡಿ, ಈಗ ಗಲಾಟೆ ಮಾಡ್ತಿದ್ದಾನೆ. లోపల వస్తా ఉండలేదురా, అప్పటి నుంచి నేను ట్రై చేస్తా ఉన్నానా. ಅವಾಗಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಬರ್ತಾನೆ ಇಲ್ಲ ಒಳಗಡೆ.
ನೋಡಿ ಇಲ್ಲೊಂದು ಸ್ವೀಟ್ಸು ಹೇರ್ ಕಟ್ ಮಾಡಿದ್ದಾರೆ. ಜೀರೋ ಮಾಡಿಸಿದ್ವಿ ಫುಲ್ ಐಫರ್ ಹಾಕ್ತೀವಿ ಮಾಡ್ಬಿಟ್ಟು ಜೀರೋ ಮಾಡಿಸಿದ್ಮೇಲೆ ಒಂಥರ ಫುಲ್ ಡಲ್ ಆಗೋಯ್ತು. ಹಿಂಗೆ ಕೂತಿದ್ ಕಡೆನೇ ತಗೊಳ್ತಾ ಇಂಜೆಕ್ಷನ್ ಹಾಕ್ಬಿಟ್ಟು ಮಾಡೋದು. ಇಬ್ಬರು ಕಚ್ಚಾಕ್ಬಿಡುತ್ತೆ. ಅವ್ರು ಬಿಟ್ಬಿಟ್ಟು ಆಮೇಲೆ ಸರ್ ನಮ್ಗೆ ಏನಾಗಲ್ಲ ಸರ್ ತಗೊಂಡೋಗಿ ಅಂತ ಎಲ್ಲ ಬೇರೆ ನಾವು ಹಂಗೆ ಮಾಡ್ತಿತ್ತಲ್ಲ ಅಂದ್ಬಿಟ್ಟೆ ಅವರು ಹಂಗೆ ಅದು ಕೋಆಪರೇಟ್ ಮಾಡಿದಂದ್ರೆ ನಾವು ಇಂಜೆಕ್ಷನ್ ಹಾಕ್ಬಿಟ್ಟು ಮಾಡ್ತೀವಿ ಅಂದ್ರೆ ಹಂಗಾಗಿ ನನಗೆ ಎಷ್ಟು ಆ್ಯಕ್ಟಿವ್ ಅಂದರೆ ನಮಗೆಲ್ಲ ಅದೇ ಬರ್ತಾ ಇದ್ದೀವಿ ಬೆಳಗ್ಗೆ ಆದರೆ ಅಷ್ಟು ಮಾಡೋರು ಇನ್ಸಿಗೋ ಎಲ್ಲನ ಬೈ ಮುತ್ತಂದ ನಡುತ್ತಿಲ್ಲ ಅಷ್ಟೇ. ಟಚ್ ಮಾಡಿ ನೋಡು ನಡುತ್ತಿದ್ದಾನೆ. ಇಲ್ಲಿ ಬಂದ್ರೇನೆ ನಡುಕ್ತಾನೆ ಅನ್ಸುತ್ತೆ. ಅದು ಏನು ತೋರಿಸ್ಕೊಳ್ಳೋಣ ನಮ್ಮನೇಲಿ ಮಾತ್ರ ಹುಲಿ ಹುಲಿ ನಡ್ಕೊಂತ ಕೈ ಬೆರಳಿಗೆ ಹಾಕ್ಕೊಂಬಿಟ್ಟು ಇದರಲ್ಲಿ ಹಚ್ಬಿಟ್ಟು ಕಣ್ಣು ಪ್ರೆಸ್ ಮಾಡೋದು. ಗ್ಲ್ಯಾಂಡ್ ಕ್ಲಿಯರ್ ಮಾಡಿದ್ದೀವಿ ಮೊನ್ನೆ. ಅದೇ ಆಯಿಂಟ್ಮೆಂಟ್ ಹಾಕ್ತೀವಿ. ಹಾಂ ಅವನಿಗೆ ಊಟ ಹಾಕೋದಕ್ಕೆ ಅಂತ ಈ ಬೋಲ್ ತೊಗೊಳ್ತಾ ಇದ್ದೀನಿ. ಇವಾಗಿರೋ ಬೋಲನ್ನ ಅವನು ಬಾಯಲ್ಲಿ ಕಚ್ಚಿ ಮನೆ ತುಂಬ ಎತ್ಕೊಂಡು ಓಡಾಡ್ತಾನೆ. ವಿಕ್ರಮ್ ಈ ಸೈಜ್ ಸಾಕಲ್ವಾ? ಆ ಕಣ್ಣತ್ರ ಎಲ್ಲ ನೀಟಾಗಿ ಕಟ್ ಮಾಡ್ಸಮ್ಮ. ಎಷ್ಟಾಯ್ತಮ್ಮ? 1650 ಅಷ್ಟು. ಇಲ್ಲ, ಅವ್ರು ಎಷ್ಟು ಹೇಳ್ತೀವೋ ಅಷ್ಟು ಅಗ್ರೆಸಿವ್ ಮಾಡ್ತಾರೆ. ಅದನ್ನು ಬಿಟ್ಬಿಡ್ತಾರ. ನೋಡು ನಮ್ಮ ಲಕ್ಕಿನ ನೋಡಿ ಗುರ್ರ ಅಂತಿದ್ದಾನೆ. ಬಾಲ ಬೇರೆ ಆಡಿಸ್ತಿದ್ದಾನೆ. ವಿಕ್ರಮ್ ಹಿಂದೆಗಡೆ ಕುತ್ಕೋ. ಅವ್ನು ಇಟ್ಕೊಂಡು ಮುಂದೆ ಕುತ್ಕೊಳ್ತೀಯಾ? ನೋಡಿ, ಇವತ್ತು ಡಿನ್ನರ್ಗೋಸ್ಕರ ಮಾಡ್ಕೊಂಡಿದ್ದೀನಿ ಚಪಾತಿ ವೆಜ್ ಕುರ್ಮಾ, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರಿದೆ. ಇಲ್ಲಿಗೆ ನನ್ನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮೋಟಿವೇಶನ್ನು ತುಂಬ ಇಂಪಾರ್ಟೆಂಟ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.